ಸ್ವಾತಿ ಮನೆಗೆ ಇವತ್ತು ಹೋಗೋಣ ಅಂತ ಇದೀವಿ ನಾನು ನಮ್ಮಯ್ಯಪ್ಪ. ಏನಂಬುತ್ತೇನೋ ಈ ಅಪ್ಪಗೆ ಹೇಳಿಲ್ಲ ಇನ್ನೂ, ಒಟ್ನಲ್ಲಿ ಹೋಗೋಣ ಅಂತ ಇದ್ವಿ. ಇವತ್ತೇ ಹೋಗೋಣ ಅಂತೇಳಿ ಹೇಳ್ತೀನಿ. ಹೋಗಿ 2 ದಿನ ಇದ್ದು ಬರೋಣ ಕಣಪ್ಪ ಅಂತ ಹೇಳೋಣ. ಇಲ್ಲೇ ಇದ್ದು ಇದ್ದು ನಮಗೂ ಸಾಕಾಗೈತೆ. ಯಾರಿಗೆ ಆಗಲಿ ಇದ್ದಿತ್ತಾಗಿದ್ದು ಯಾವಾಗಲೂ ಕೆಲಸ ಮಾಡ್ಕೊಂಡು ಇದ್ದಿತ್ತಾಗೆ ಇದ್ದರೆ ನಾವು ಒಂದಿನ ಎಲ್ಲಿಗಾದ್ರೂ ಹೋಗೋಣಲ್ವೇ. ಯಾರಾದರೂ ರಿಲೇಟಿವ್ಸ್ ಮನೆಗಾಗಲಿ, ನಮ್ಮ ಮಕ್ಕಳ ಮನೆಗಾಗಲಿ, ನನ್ನ ಮಗನ ಮನೆಗೆ, ಹಿಂಗೆ ಯಾರಿಗೆ ಆಗಲಿ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಯಾರ ಮನೆಗೆ ಆಗಲಿ, ಹಿಂಗೆ ನಮ್ಮನ್ನು ಒಟ್ಟಿನಲ್ಲಿ ಯಾರು ಪ್ರೀತಿಯಿಂದ ನಮಗೆ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಹತ್ರವಾಗಿರ್ತಾರೆ, ಕರೆದ್ರೆ ಸಾಕು ಹೋಗೋಣ, ಏನಾರು ಫಂಕ್ಷನ್ ಆದರೆ ಸಾಕು ಅಂತ ಆಸೆ ಇರುತ್ತೆ. ಅದೇ ಇವಾಗ ನನ್ನ ಮಗಳ ಮನೆಗೆ ಹೋಗ್ಬೇಕು ಅಂತ ನನಗೂ ಆಸೆ ಆಗ್ತಾಯಿದೆ. ನನ್ನ ಮಗಳ ಮನೆಗೆ ಹೋಗ್ಬೇಕು, ಮಾತಾಡಿಸ್ಬೇಕು. ಅವಳ ಜೊತೆಗೆ ನಾವಿದ್ದರೆ ಎಲ್ಲರಿಗೂ ಭಯ ಇರುತ್ತೆ ಅಂತ ನಮಗೂ ಒಂಥರ ಮನಸ್ಸಲ್ಲಿ ಆಸೆ ಐತೆ. ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಏನಪ್ಪ ಯೋಯ್, ಏನಪ್ಪ ಬಾಯಿ. ಏನು ಪದ್ಮ? ಮತ್ತೇನು ಮಾತಾಡ್ಸಿಲ್ಲ ನಿನ್ನ? ಇಲ್ಲಪ್ಪ, ನಮ್ಮನ್ನು ಮತ್ತೆ ಮಾತಾಡ್ಸಲ್ ಬಿಡ ಅವಳು. ನಮ್ಮ ಸುದ್ದಿಗೆ ಬರೋದೇ ಇಲ್ಲ. ಅವಳು ಮತ್ತೆ ಮಾತಾಡ್ಕೊಂಡ್ರೆ ಅವಳು ಪಾಡಿಗಳು ಹೆಂಗನ ಮಾತಾಡ್ಕೊಂಬ್ಲೇಳು. ನಾವು ತಲೆ ಕೆಡಿಸ್ಕೊಂಬಂದು ಮಾತಾಡಲ್ಲ ಬಿಡು ಇನ್ಮೇಲಿಂದಾನ. ನಾನು ಹೇಳಿದ್ದೀನಲ್ಲ, ನಾನು ಮಾತಾಡಕೊಡ್ದು ನೀನು ಅಂತ ಹೇಳಿ. ನಮ್ಮ ಸವಿತಕ್ಕ ಯಾರೇ ಆಗಲಿ ಯಾರು ಮಾತಾಡೋಂಗಿಲ್ಲ ನೀವು ಯಾರು ಅಂತ ಹೇಳಿ ಬಂದಿದ್ದೀನಿ. ನಾವು ಹೋಗ್ತೀವಿ ಬರ್ತೀವಿ, ನಾವು ಕರಿತೀವಿ, ನಾವು ಯಾರನ್ನಾದ್ರೂ ಕಳಿಸ್ತೀವಿ, ನಾವು ಎಲ್ಲಿಗಾದ್ರೂ ಹೋಗ್ತೀವಿ, ನೀವು ಯಾರೋ ನಮಗೆ ಕೇಳೋಂಗಿಲ್ಲ ಅಂತ ಹೇಳಿ ಬಂದಿದ್ದೀನಿ. ಈಗ ನೋಡಿ ನೆನೆಸ್ಕೊಂಡಿದ್ದ ತಕ್ಷಣ ಸ್ವಾತಿನೇ ಫೋನ್ ಮಾಡ್ತಾ ಇದ್ದಾಳೆ. ಹಲೋ 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 ಅಮ್ಮ, ಅಮ್ಮ ಯಾವಾಗ ಬರ್ತೀರಮ್ಮ? ಕಾಯ್ತಾ ಇದ್ದೇನೆ ನೀವು ಬರೋದನ್ನು. ನೀವು ಯಾವಾಗ ಬರ್ತೀರೋ ನಮ್ಮ ಮನೆಗೆ ಅಂಥೇಳಿ ಕಾಯ್ತಾ ಇದ್ದೀನಮ್ಮ. ಅದೇ ಮಾತಾಡ್ತಿದ್ವಮ್ಮ ನಾನು ನಿಮ್ಮಪ್ಪ, ಅದನ್ನೇ ಮಾತಾಡ್ತಿದ್ವಿ. ಬರ್ತೀವಿ ಹೇಳಮ್ಮ, ಇವತ್ತು ಹೊರಟಿದ್ದೀವಿ, ಬರ್ತೀವಿ. ಇವತ್ತು ಬಂದು 1-2 ದಿವಸ ಇದ್ದು ಬರ್ತೀವಿ ಹೇಳು. ಸರಿ ಅಮ್ಮ ಆಯಿತು, ಅಪ್ಪನಿಗೆ ಹೇಳು ಕರೆದ್ಲು ಸ್ವಾತಿ ಅಂತೇಳಿ. ನಾನು ನೆನ್ನೆನೇ ಫೋನ್ ಮಾಡೋಣ ಅಂದ್ಕೊಂಡು ಬಿಡತ್ತ, ಇನ್ನೂ ಬಂದಿದ್ದೀನಿ, ನಾಳೆ ಫೋನ್ ಮಾಡೋಣ ಅಂತ ಸುಮ್ಮನಾದೆ. ಬರ್ರಿ ಅಮ್ಮ, ಮಿಸ್ ಮಾಡಿದೆ, ಬರ್ರಮ್ಮ ಪ್ಲೀಸ್ ಕಣಮ್ಮ. ನೀವು ಬರ್ತಾ ಹೋಗ್ತಾ ಇದ್ರೆ ನನಗೂ ಎಷ್ಟೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ, ಒಂಥರ ಧೈರ್ಯ ಇರುತ್ತೆ. ಪ್ಲೀಸ್ ಕಣಮ್ಮ, ಬರ್ತಾ ಹೋಗ್ತಾ ಚೆನ್ನಾಗಿರ್ರಿ. ಸರಿ ಅಮ್ಮ ಆಯಿತು, ಬರ್ತೀವಿ, ಖಂಡಿತ ಬರ್ತೀವಿ ಕಣಮ್ಮ, ಖಂಡಿತ ಬರ್ತೀವಿ ಸ್ವಾತಿ, ಖಂಡಿತ ಬರ್ತೀವಿ. ಹೊರಟಿದ್ದೀವಿ, ಬರ್ತೀವಿ ಹೇಳಿ ಇವಾಗ. ಏನಮ್ಮ ಪದ್ಮ, ಏನೋ ಮಾತಾಡ್ತಾ ಇದ್ರಾ? ಏನಿಲ್ಲ ಕಣತ್ತೆ, ಈಗ ಸ್ವಾತಿ ಫೋನ್ ಮಾಡಿದ್ಲು, ಅದಕ್ಕೆ ಹೋಗಿ ಬರೋಣ ಅಂತ, ಹೋಗಿ 1-2 ದಿವಸ ಇದ್ದು ಬರೋಣ ಅಂತ ನಾನು ಅಯ್ಯಪ್ಪ ಹೊರಟಿದ್ದೀವಿ. ಹೋಗನ್ ಬಿಡು, ನಮ್ಗಿನ್ನು ಯಾರು ಇದ್ದಾರೆ ಈಗ, ಎಷ್ಟು ದಿನ ಅಂತ ಇರ್ತೀವಿ ಅತ್ಲಾಗೆ. ಹೋಗಿ ಚೆನ್ನಾಗಿರೋ ನಮ್ಮ ಮಗಳ ಮನೆ ಅಂತೇಳಿ 2 ದಿವಸ ಇದ್ದು ನಾವು ಖುಷಿಯಾಗಿ ಬರೋಣ ಅತ್ಲಾಗೆ. ಏನು ಯಾವಾಗಲೂ ಕೆಲಸ ಇದ್ದಿದ್ದೇನೆ, 2 ದಿನ ಇದ್ದು ಬರೋಣ ಅಂತ. ಇಲ್ಲಾಂದರೆ ಅಲ್ಲಿಂದಾನೆ ಕೆಲ್ಸಕ್ಕೆ ಹೋಗೋಣ, ಅಲ್ಲೇ ಸಾಯಂಕಾಲ ಟೈಮ್ ಹಂಗೆ ಹೋಗೋಕ್ಕಾಗುತ್ತೆ. 2 ದಿನ ರಜೆ ಹಾಕಪ್ಪ, 2 ದಿನ ರಜೆ ಹಾಕಿ ಇದ್ರಾಯ್ತು. ಇಲ್ಲಾಂದರೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬರೋಕ್ಕಾಗುತ್ತೆ. ನಾನು ಅಂತೀರ 1 ದಿನ ರಜೆ ಹಾಕ್ತೀನಿ, ನಾನು ನೀನು ಇಬ್ಬರಳು ಹೋಗಿ 2 ದಿನ ಇದ್ದು ಅಲ್ಲಿಂದಾನೆ ಕೆಲ್ಸಕ್ಕೆ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ, ಅಲ್ಲಿಂದಾನೆ ಹೋಗ್ಕೊಂಡು ಅವಳಿಗೂ ಒಂಥರ ಧೈರ್ಯ ಬರುತ್ತೆ. ಹೋಗ್ರಿ ಪದ್ಮ, ಹೋಗ್ರಿ, ಅವಳಿಗೂ ಒಂಥರ ಧೈರ್ಯ ಇರಬೇಕು. ಅಲ್ಲಿ ಜೀವಿತನ ಮುಂದೆ ನೀವು ಹೋಗಿ ಬರಬೇಕು. ಈ ಮುತ್ತ ಮುಂದೆ ಹೆಂಗೆ ಆ ಸ್ವಾತಿನ ಹೆಂಗೆ ಮನೆ ಕರ್ಕೊಂಬಂದ್ರು ಹಂಗೆ ಆ ಜೀವಿತನ ಮುಂದೂ ನೀವು ಹೋಗಿ ಬರಬೇಕು. ಆಗ ಗಂಡನಿಗೂ ಅವ್ರ ಅತ್ತೆಗೂ ಆ ಜೀವಿತನಿಗೂ ಎಲ್ಲರಿಗೂ ಭಯ ಇರುತ್ತೆ, ಇಲ್ಲಾಂದ್ರೆ ಭಯ ಇರಲ್ಲ. ನೀವೆಲ್ಲ ಹೋಗ್ತಾ ಇದ್ರೆ ಮಾತ್ರ ಅವಳಿಗೆ ಒಂಥರ ಧೈರ್ಯ, ಇಲ್ಲ ಅಂತಂದರೆ ತುಂಬ ಧೈರ್ಯ ಕೆಡಿಸ್ಕೊಬಿಡ್ತಾಳೆ. ಅದಕ್ಕೇ ಹೋಗ್ರಿ, ಹೋಗಿ ಚೆನ್ನಾಗಿರ್ರಿ. ಹೋಗ್ಪದ್ಮ, ಇನ್ನೇನು ಇಲ್ಲಿಂದನೇ ಹೋಗೋದು, ಅಲ್ಲಿಂದನೇ ಹೋಗ್ರಿ. ಇನ್ನೂ ಒಂದು 5 ಕಿಲೋಮೀಟ್ರ್ ಹತ್ರನೇ ಆಗುತ್ತೆ. ಇನ್ನೆಷ್ಟು ದೂರ ಐತೆ, 5 ಕಿಲೋಮೀಟ್ರ್ ಐತೆ, ಹೋಗ್ಬೋದು ಆರಾಮಾಗಿ, ಹೋಗ್ತಾ ಬರ್ತಾ ಇರ್ಬೋದು. ಹೋಗ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗತ್ತ. ಒಟ್ನಲ್ಲಿ ಆ ಜೀವಿತನಿಗೂ ಅವ್ರ ಅಮ್ಮನಿಗೂ ಎಲ್ಲರಿಗೂ ಬೈರ್ಬೇಕು. ನನ್ನ ಮಗ ಮದುವೆ ಆಗಿ ಕಾಲು ಮುರ್ಕೊಂಡು ಕೈ ಬಿಟ್ಟವನಲ್ಲ, ನನ್ನ ಮಗ ಗೊತ್ತಾಗಬೇಕು. ಹೋಗ್ರಿ, ಇನ್ನೇನು ಮಾಡೋದು, ಹೋಗಿ ಚೆನ್ನಾಗಿರ್ರಿ. ಹೊಲ್ದಾಗಿದ್ದಾರಂತೆ, ಹೊಲ್ದಾಗಿದ್ದಾಳೇನೋ ಅವಳಲ್ಲೇ ಅದೃಷ್ಟರು ಗುಡ್ಲಾಕವ್ರಂತೆ, ಅದು ಚೆನ್ನಾಗೈತಂತೆ ಒಂಥರ. ಅದ್ರಾಗ ಇದೀವಿ ಕಣಮ್ಮ ಅಂತೇಳಿ ಹೇಳ್ತಾ ಇದ್ಲು. ಎಲ್ಲ ವಿಡಿಯೋ ಕಾಲ್ ಮಾಡಿದ್ಲು, ಅವಾಗಲೇ ತೋರಿಸಿದ್ಲು. ಪರವಾಗಿಲ್ಲ, ಎಲ್ಲ ಮಾತಾಡಿದ್ಲು. ಅಮ್ಮ ಎಲ್ಲ ನಾನು ಇಬ್ಬತ್ತೇರ ಅಂತ ಅಂದ್ಕೊಂಡೇ ಇರಲಿಲ್ಲ ಕಣಮ್ಮ. ನನ್ನ ಮನ್ಸಾಗ ಅಂದ್ಕೊಂಡಿರಲಿಲ್ಲ ನಮ್ಮಪ್ಪ ಒಮ್ಮೆ ನನ್ನ ಮಾತಾಡಿಸ್ತಾರೆ, ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಕಣಮ್ಮ ಅಂತಾಳೆ. ಹಂಗೆ ಆಗತ್ತೆ ಪಾಪ, ಯಾರಿಗೇ ಆಗಲಿ ಹಂಗೆ ಅನ್ಸೋದು. ಬಿಡತ್ಲಾಗ ಹೋಗ್ಲಿ, ಹೆಂಗೋ ಚೆನ್ನಾಗಿರ್ರಿ, ಹೋಗ್ರಿ. ಹೋಗಿ ಹೋಗ್ತಾ ಬತ್ತಾ ಚೆನ್ನಾಗಿರ್ರಿ. ಮಾಲ್ವಕ್ಕನೂ ಹೋಗಿತ್ತಂತೆ, ಅಲ್ಲೇನೋ ಪ್ರಾಬ್ಲಮ್ ಆಯ್ತಂತೆ, ಜೀವಿತನ ಮರ್ಯಾದೆ ತೆಗೆದು ಎಲ್ಲ ಬಂದೆ ಅಂತೇಳಿ ಹೇಳ್ತಾ ಇತ್ತು. ಎಲ್ಲ ಏನೋ ಸಖತ್ತು ಗಲಾಟೆ ನಡೀತಂತಪ್ಪ. ಇವಳೇನೋ ಈ ಜೀವಿತ ಅವ್ರ ಸಂಸಾರದಾಗ ಉಳಿಂಡ ಅಂತ ಕೆಲಸ ಮಾಡೋದ್ಲಂತೆ. ಎಲ್ಲ ಗೊತ್ತಾಯ್ತು ನನಗೂ ವಿಷಯ ಎಲ್ಲ. ಇವಳೆಲ್ಲ ನಮ್ಮ ಸ್ವಾತಿ ಹೇಳ್ತಾ ಇದ್ಲಲ್ಲ, ಹಿಂಗಾಯ್ತು ಕಣಮ್ಮ ಅಂತೇಳಿ ಎಲ್ಲ ಮಾತಾಡ್ತಾ ಇದ್ಲು ಅವಾಗಲೇ. ಅದಕ್ಕೇನೆ ಅವಳಿಗೂ ಒಂಥರ ಭಯ ಇರುತ್ತೆ. ನಮ್ಮ ಸ್ವಾತಿ ಮೇಲೆ ಇನ್ಮೇಲೆ ಏನೋ ಮಾತಾಡೋಕ್ಕಾಗಲಿ, ಏನೋ ನಂಬೋಕ್ಕಾಗಲಿ, ಅವ್ರಿಗೂ ಒಂಥರ ಧೈರ್ಯ, ಒಂಥರ ಭಯ ಇರಲಿ ಅಂತ. ಇವಾಗ ನಮ್ಮ ಸ್ವಾತಿಗೂ ಧೈರ್ಯ ಬಂದಂಗೆ ಆಗುತ್ತೆ, ಅವ್ರಿಗೂ ಭಯ ಇರುತ್ತೆ. ಇವಾಗ ನಾವು ಹೋಗೋದ್ರಿಂದನೇ ಅದಕ್ಕೆ ನಾವು ಹೋಗಿ 1-2 ದಿವಸ ಇದ್ದು ಬರಬೇಕು. ಅವ್ರ ಕಣ್ಣೆದ್ರಿಗೆ 1-2 ದಿವಸ ಇದ್ದು ಬಂದ್ರೇನೆ ಇವಳಿಗೂ ಮೊತ್ತಗೂ ಗೊತ್ತಾಗಬೇಕು, ಅವ್ರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು.
ಏನಂಗೇನೆ ಅಲ್ಲ ಇವಾಗ ಎಷ್ಟೋ ಬುದ್ಧಿ ಕಲ್ತ್ಕೊಂಡವಳೆ ಕಣಮ್ಮ. ಮೊದ್ಲಿಂತಕೂ ಇವಾಗಿಂತಕೂ ನಮ್ಮ ಸ್ವಾತಿ ಭಾಳ ಬದಲಾಗಿದ್ದಾಳೆ. ಅವಳು ಬದಲಾಗಿವಳು ಅಂತ ನಾನೇ ಹೇಳ್ತಾ ಇದ್ದೀನಲ್ಲ, ಭಾಳ ಬದಲಾಗಿದ್ದಾಳೆ. ಅವಳು ಏನು ಅಷ್ಟೊಂದು ಯಾರ ಮೇಲಾಗಲಿ ಸಿಟ್ಟು ಮಾಡ್ಕೊಂಬೋದಾಗಲಿ ಅಂಥದ್ದೆಲ್ಲ ಮಾಡಲ್ಲ. ಅದಕ್ಕೆ ಮತ್ತೆ ಇಂಥ ಸಮಯದಾಗೆ ನೀವು ಹೋದ್ರೆ ಅವಳಿಗೂ ಒಂಥರ ಧೈರ್ಯ ಇರುತ್ತೆ, ಅವ್ರಿಗೂ ಎಲ್ಲ ಭಯ ಇರುತ್ತೆ. ಅದಕ್ಕೆ ಹೋಗ್ರಿ, ಹೋಗಿ 2 ದಿನ ಇದ್ದು ನೆಮ್ಮದಿಯಾಗಿ ಬರ್ರಿ. ಅಯ್ಯೋ ನಮ್ಮ ಮುತ್ತು ಅಂತೂ ಸಖತ್ತು ಹುರ್ಕೊಂತಾಳೆ, ಹುರ್ಕೊಂಬ್ಲೇಳು. ಹೆಂಗ ನಾವೇನಂತೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ಇವಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಬಲ್ಲಮ್ಮ. ಅವಳ ಬಗ್ಗೆ ಇನ್ನು ಅವಳು ನೋಡ್ಕೊಂಡು ಚೆನ್ನಾಗಿರ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ. ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ದುಡಿಯೋದು ಅವಳು ಬುದ್ಧಿವಂತಿಕೆಯಿಂದ ಬುದ್ಧಿ ಕಲ್ತವಳೆ. ಚೆನ್ನಾಗಿರ್ತಾಳೆ ಹೇಳು. ಆಗದಾತು ಹೋಗೋದಾತು, ಇನ್ನು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವ್ದು ಇರಲ್ಲ ಅಂತ. ನಾನು ಇನ್ನೊಂದು 2 ದಿನ ಹೋಗೋದು ಬೇಡ ಅಂದ್ಕೊಂಡಿದ್ದೆ. ಇವಳೇ ಹೋಗೋಣ ಅಂತ ಬೆಳಗ್ಗೆಯಿಂದ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೋಗ್ತೀವಮ್ಮ ಅತ್ತಾಗೆ. ಆಮೇಲೆ ಬೈಕ್ ಅಂತ ನೋಡಪ್ಪ, ನೋಡು ಇವಾಗ ಮಾತಾಡಿಸ್ತಾರೆ ಸೆನಕ ಇದ್ದಾರೆ ಅಂತೇಳಿ ನಾನು ಅನ್ಕೊಂಬತ್ತ ಏನೋ ಆಗುತ್ತೆ ನನಗೆ. ಇಲ್ಲಮ್ಮ ಅಜ್ಜಾಲ ಇವಾಗ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಕ್ ಹೋಗಲ್ಲ. ಯಾತು ಅನ್ಕೊಂಬಲ್ಲ ಕಣಮ್ಮ. ಯಾತು ಅನ್ಕೊಂಬಲ್ಲ, ಯಾತು ಅನ್ಕೊಂಬಲ್ಲ. ಧನುಷ ಆಗ್ಲಿ ಅವಳು ಯಾತು ಮಾತಾಡಲ್ಲ. ಈಗ ಅವಳ ಪಾಡಿಗೆ ಅವಳು ಗಂಡನ ಮನೆಗೆ ಹೋಗಿ ಈಗ ನೆಮ್ಮದಿಗೆ ಇದ್ದಾಳೆ. ಅವಳು ಯಾತು ತಲೆ ಕೆಡಿಸ್ಕೊಂಬಲ್ಲ. ಅವರು ಇವಾಗ ನಮ್ಮ ಧನು ಮದುವೆ ಆಯ್ತು. ನಮ್ಮ ಪಲ್ಲವಿನೂ ಸೆನಕೈತೆ. ಅದು ಏನು ಒಬ್ರು ಸುದ್ದಿಗೆ ಹೋಗಲ್ಲ, ಒಬ್ರು ಮಂತಕ್ಕೆ ಹೋಗಲ್ಲ, ಒಬ್ರು ಮಾತಾಡ್ಸಕ್ಕೆ ಹೋಗಲ್ಲ. ಅದಾಯ್ತು, ಅದ್ರ ಕೆಲಸ ಆಯಿತು. ಅಷ್ಟೇ. ಒಬ್ರು ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಕಣಮ್ಮ ನಮ್ಮ ಪಲ್ಲಮ್ಮ. ನಾನು ತಪ್ಪು ಸಸಿ ಸಿಗ್ಬೇಕಂದ್ರೆ ಬೋಲ್ ಪುಣ್ಯ ಮಾಡಿತ್ತು. ಅಯ್ಯೋ ಏನು ರತ್ನಕಾಯಿ ಅಂತೂ ಬೋಲ್ ಪುಣ್ಯವಂತೆ ಕಣಮ್ಮ. ನನಗಾಗಲೇ ನೋಡಿದ್ರೆ ಗೊತ್ತಾಗ್ತೈತೆ, ನಿಜವಾಗ್ಲೂ ಬೋಲ್ ಪುಣ್ಯ ಮಾಡಿತ್ತು ರತ್ನಕಾಯಿ. ಹುಡುಗಿ ಭಾಳ ಒಳ್ಳೆ ಹುಡುಗಿ ಕಣಮ್ಮ. ನಾವು ಒಂದು ಮಾತಾಡಿರೋದು, ನಾವು 2 ಮಾತಾಡಿರೋದು ಒಂದೇ ಮಾತಾಡೋದು. ಏನಮ್ಮ ಊಟ ಆಯ್ತಾ ಪಲ್ಲವಿ ಅಂತಂದ್ರೆ ಆಯ್ತಕ್ಕ, ನಿಮ್ದು ಆಯ್ತಾ ಅಷ್ಟೇ. ಬೇರೆಯವ್ರ ಸುದ್ದಿ ಒಬ್ಬರು ಸುದ್ದಿ ಒಂದು ಮಾತಾಡಲ್ಲ. ಯಾತು ಇಲ್ಲ ಕಣಮ್ಮ, ಮರಗಿತ್ತು ನಮ್ಮಮ್ಮ. ಆಗ ಅಂತರ ಆಗಬೇಕು. ಹೆಂಗೋ ಬಿಡತ್ಲಾಗೆಲ್ಲ ಚೆನ್ನಾಗಿದ್ರೆ ಸಾಕಾಕ. ಅದಕ್ಕೆ ಅರ್ಥ ನಾವು ಇವತ್ತು ಹೋಗಿ ಬರೋಣ. ಮಾತಿ ಮನೆಗೆ ಅಲ್ಲೇ ಇದ್ದು ಬಟ್ಟೆ ಬರ ಎಲ್ಲ ತಗೊಂಡು ಹೋಗ್ತೀವಿ ಕಣಂತೆ. ಇಲ್ಲಿ ಮನೆ ಕಡೆಗೆ ಸ್ವಲ್ಪ ನೋಡ್ತಿರು. ನಾವಿನ್ನೇನು ಬರಲ್ಲ. ನಾವು ಸೋಮವಾರಲೆ ಒಂದು ಭಾನುವಾರ ತನಕ ಇದ್ದು ಬರ್ತೀವಿ. ಇವತ್ತು ಹೋದಾರು ಇನ್ನು 2-3 ದಿನ ಇದ್ದು ಬರ್ತೀವಿ. ನೋಡೋಣ ಹೆಂಗಾಗುತ್ತೆ ಹಂಗೆ 2-3 ದಿನ ಇರೋದ ಏನು ಎಲ್ಲ ನೋಡ್ಕೊಂಡು ಇದ್ದು ಬರ್ತೀವಿ. ಒಟ್ಟಿನಲ್ಲಿ ಇದ್ದು ಬರ್ಬೇಕು ಅಂತಲೇ 2 ದಿನ ಅಂತ ಹೊರಟಿದ್ದೀವಿ. 2 ದಿನ ಇದ್ದೇ ಬರ್ತೀವಿ. ಬಟ್ಟೆ ಬರೆ ಎಲ್ಲ ತಗೊಂಡೋಗ್ತೀವಿ. ಕೆಲ್ಸಕ್ಕೆ ಹೋಗೋದಾದ್ರೆ ಹಂಗೆ ಹೋಗಿ ಹಂಗೆ ಬರ್ತೀವಿ. ಇನ್ನೂ ಹತ್ರ ಆಗುತ್ತಲ್ಲ, ಅಲ್ಲೇ ಇಳಿತೀವಿ, ಅಲ್ಲೇ ಊರಾಗಿ ಇಳಿದು ಹಂಗೆ ಬರ್ತೀವಿ ಕೆಲ್ಸಕ್ಕೆ ಹೋಗಿ ಅಷ್ಟೇ. ಸರಿ ಕಣಂತೆ, ಆಯಿತು. ನಾವು ಹೋಗಿ ಬರ್ತೀವಿ. ಮನೆ ಕಡೆಗೆ ನೋಡ್ತಾ ಇರು. ಹೋಗಪ್ಪ ನೀನು ನೀರೈಕೆ. ಸರಿ ಆಯ್ತು ಹೇಳ, ಸ್ನಾನ ಮಾಡ್ಕೊಂತೀನಿ. ಆಮೇಲೆ ನೀನು ಒಯ್ಕೊಂಡು ಬೇಗ ಹೊಲ್ಟು ಹೋಗೋಣ ಅತ್ಲಾಗೆ. ಹೆಂಗತ್ತ ಏನು ಮಾಡೋಕ್ಕಾಗುತ್ತೆ. ಇವನು ಪರವಾಗಿಲ್ಲ. ಒಂದಿಟ್ಟು ಸ್ವಾತಿ ಬಗ್ಗೆ ಒಂದಿಟ್ಟು ಅಯ್ಯೋ ಅಂತಾನೆ. ನಾನು ಇವನು ಬೇಡ ಅಂಬನಲ್ಲ, ಎಲ್ಲೇನು ಮಾತಾಡ್ತಾನೋ ಅನ್ಕೊಂತಿದ್ದೆ. ಅಯ್ಯಪ್ಪ ಬೇಡ ಅಂಬೋದು ಕರೆಯದ. ಅಯ್ಯಪ್ಪನ ಮುತ್ತು ಮಾತಾಡೋದು ಇಡ್ಸಿಲ್ಲ. ನೋಡಿ ಹೆಂಗೆ ಮಾತಾಡುತ್ತಿದ್ದು ಅಂತೇಳಿ ಭಾಳ ಬೇಜಾರಾಗ್ಬಿಟ್ಟೈತೆ ಅಯ್ಯಪ್ಪನಿಗೂ. ನೋಡಿ ಬೈಕ್ ಬಂದಂಗೆ ಮಾತಾಡುತ್ತಲ್ಲ, ಇದಕ್ಕೇನು ಮಾಡೋಕ್ಕೆ ಕೆಲಸ ಇಲ್ವ, ಹಿಂಗೆ ಮಾತಾಡುತ್ತೆ ಅಂತೇಳಿ ಅಯ್ಯಪ್ಪನು ಭಾಳ ಬೇಜಾರಾಗ್ಬಿಟ್ಟೈತಿ. ಅವಳನ್ನ ಕಂಡ್ರೆ, ಮುತ್ತನ್ ಕಂಡ್ರೆ ಅವಳು ಆಗಲ್ಲ. ಬಂದ್ಬಿಟ್ಟೈತಿ ನಮ್ಮನೆ ಸುದ್ದಿ ನೀವು ಯಾರು ಮಾತಾಡ್ಕೊಡೋದು, ನಮ್ಮನೆ ಸುದ್ದಿ ಬರ್ಕೊಡ್ದು ಅಂತೇಳಿ ಹೇಳ್ಬಿಟ್ಟೈತಿ. ನೋಡಿದ್ರಲ್ಲ ವೀಕ್ಷಕರೇ, ಸ್ವಾತಿ ಮನೆಗೆ ಇವತ್ತು ಹೋಗಿ ಒಂದು 2 ದಿವಸ ಇದ್ದು ಬರೋಣ ಅಂತೇಳಿ ನಾನು ನನ್ನ ಗಂಡ ಇಬ್ಬರು ಹೊರಟಿದ್ದೀವಿ. ಹೋಗಿ ಮಗಳ ಮನೆ ಅಲ್ಲ, ನಮಗೂ ಎಲ್ಲೂ ಹೋಗಿಲ್ಲ ಏನಿಲ್ಲ. ಅದಕ್ಕೆ ಬೇಜಾರು. ಹೋಗಿ ಒಂದು 2 ದಿವಸ ಇದ್ದು ಬರೋಕ್ಕಂತೇಳಿ ಹೊರಟಿದ್ದೀವಿ. ಎಲ್ಲರಿಗೂ ಒಂಥರ ಭಯ ಇರುತ್ತೆ, ಅವಳಿಗೂ ಒಂಥರ ಧೈರ್ಯ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲ ಹೊರಟಿದ್ದೀವಿ. ಹೋಗ್ತಾ ಇದ್ದೀವಿ ನಾನು ನನ್ನ ಗಂಡ. ಇವಾಗ ಅಜ್ಜಿ ಇವತ್ತು ಎಲ್ಲ ಏನೇನೋ ರೋಪ್ ಮಾಡ್ತಾಳಂತೆ. ಅವಳಿಗೆಲ್ಲ ಸರಿಯಾಗಿ ಬುದ್ಧಿ ಹೇಳೇ ಬರೋದು. ನನ್ನ ಮಗಳ ಸುದ್ದಿಗೆ ಏನಾನ ಬಂದೆ ಅಂದರೆ ನಿನಗೆ ಗ್ರಾಚಾರ ನೆಟ್ಕಿರಲ್ಲ ಅಂತ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.